ಯುವಕರು ವಿದ್ಯಾರ್ಥಿಯರು ಅವ್ರಿಗೆ ನಿಮ್ಮ ವೈಫಲ್ಯದ ಸರ್ಕಾರ ಸಾಕಾಗಿದೆ. 21 ಮಕ್ಕಳು ಸುಸೈಡ್ ಮಾಡಿರುವಂತಹದ್ದು ನೋಡಿ, ಅವರ ಮೆಂಟಲ್ ಸ್ಟೇಟ್ ಹೇಗಿತ್ತು ಅಂತ ಹೇಳುವಂತಹದ್ದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಯಾಕೆ ಸುಸೈಡ್ ಮಾಡಿದ್ದಾರೆ ಅಂತ ಹೇಳಿ. हाँ, ये प्रोटेस्ट जो चल रहा है जेंजी की वजह से, there's something going to come. There is a revolution coming now. ಇವತ್ತು 20ರಷ್ಟು ಮಕ್ಕಳು ಜೀವ ತೆಗೆದುಕೊಂಡಿದೆ, ಆತ್ಮಹತ್ಯವಾಗಿದೆ. ಇದಕ್ಕೆ ಕಾರಣಕರ್ತರು ಯಾರು? We have to studying again is not easy because we have to go through that mental trauma. Imagine the students who actually passed. कल आप सत्ता में आ चुके थे, लेकिन आगे चलकर यही यूथ आपको सत्ता से नीचे उतारेगी. What about the innocent students who literally worked hard for so many years? What about that? We need clarity for this also. Asking for the money compensation for the 21 kids who lost their lives just because of the leakage of NEET paper. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಿರ್ಬೋದು, ಓದಬೇಕಾದ್ರೆ ಮಕ್ಕಳು ಸಾಧಾರಣ 1 ವರ್ಷದಲ್ಲಿ ತಮ್ಮ ಕಠಿಣ ಪರಿಶ್ರಮ, ಅದರ ಒಟ್ಟಿಗೆ ಅವರ ಹೆತ್ತವರ ತ್ಯಾಗ ಕೂಡ ಇರುತ್ತೆ. ಹೆಸರು ಯುಟಿಫರಿ. ಇವತ್ತು ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಯುವಕರ ಶಕ್ತಿ ದೇಶದ ಶಕ್ತಿ ಅಂತ. ಅದಕ್ಕೆ ಸಾಕ್ಷಿ ಇವತ್ತದು ಪ್ರತಿಭಟನೆ. ಇಷ್ಟೊಂದು ಜನ ಇಷ್ಟು ಕಡಿಮೆ ಸಮಯದಲ್ಲಿ ಸೇರಿದಂದರೆ ಇದು ಪ್ಲ್ಯಾನ್ ಮಾಡಿ ಕೇವಲ 3 ದಿನ ಆಗಿರ್ಬೋದು. ಆದರೆ 3 ದಿನದಲ್ಲಿ 3000ಕ್ಕಿಂತ ಹೆಚ್ಚು ಜನ ಇಲ್ಲಿ ಸೇರಿದ್ದಾರೆ. ಅದೊಂದು ಸಂದೇಶ ಏನಂದರೆ ಕೇಂದ್ರ ಸರ್ಕಾರಕ್ಕೆ, ಯುವಕರು ವಿದ್ಯಾರ್ಥಿಯರು ಅವ್ರಿಗೆ ನಿಮ್ಮ ವೈಫಲ್ಯದ ಸರ್ಕಾರ ಸಾಕಾಗಿದೆ. ನೀವು ಒಂದು ಜವಾಬ್ದಾರಿ ಕೂಡ ತಗೊಳ್ಳಿಲ್ಲ, ಉತ್ತರ ಕೂಡ ಕೊಡೋದಿಲ್ಲ. ಅಲ್ಲಿ ಪ್ರತಿಭಟನೆ ಮಾಡುವ ನಮ್ಮ ಸಂವಿಧಾನ ಮೂಲಕ ಒಂದು ಪ್ರತಿಭಟನೆ ಮಾಡಿ ಎಲ್ಲರಿಗೂ ಕೂಡ ಹಕ್ಕಿದೆ ಭಾರತ ದೇಶದಲ್ಲಿ. ಅವರೊಂದು ಪ್ರತಿಭಟನೆ ಮಾಡುವವರು ಕೂಡ ಗುಂಡಾಯಿಸಮ್ ಥರ ಪೊಲೀಸ್ನ ಉಪಯೋಗಿಸಿ ಅವರನ್ನು ಹೊಡಿತಾ ಇದ್ದಾರೆ. ಇದೆಲ್ಲ ಯುವಕರಿಗೆ ಸಾಕಾಯಿತು. ಇದು ಡೆಲ್ಲಿಯಲ್ಲಿ ಶುರುವಾಗಿದ್ದು ಇಡೀ ಇಂಡಿಯಾದಲ್ಲಿ ಕೂಡ ಆಗ್ತಾ ಇದೆ. ಇದು ಕೇಂದ್ರ ಸರ್ಕಾರದ ಒಂದು ಸಂದೇಶ. ಅವರು ಈಗ ಬಂತು ಒಂದು ವಿದ್ಯಾರ್ಥಿಗರಿಗೆ ಮತ್ತು ಎಲ್ಲ ಯುವಕರಿಗೆ ಒಂದು ಭರವಸೆ ಇಲ್ಲಾದರೆ ಒಂದು ಜವಾಬ್ದಾರಿ ತಗೊಳ್ಳಿಲ್ಲಾದರೆ ಬರುವ ದಿನಗಳಲ್ಲಿ ಈ ಥರದ ಹೋರಾಟ ಇಡೀ ದೇಶದಲ್ಲಿ ಕೂಡ ಆಗ್ತಾ ಹೋಗ್ತದೆ. ಮತ್ತು ಇದೊಂದು ಕೇಂದ್ರ ಸರ್ಕಾರದ ವೈಫಲ್ಯ. ಈ ಥರ ಜನರನ್ನು ಬಿಟ್ಟು ನೀವು ಕೆಲಸ ಮಾಡಲಿಕ್ಕೆ ಹೋಗಿದರೆ ಏನು ಪ್ರಯೋಜನ ಇಲ್ಲ. ನೀವು ಸ್ವಂತ ಸ್ವಾರ್ಥಗೋಸ್ಕರ ಕೆಲಸ ಮಾಡಲಿಕ್ಕೆ ಅಲ್ಲಿ ಅಧಿಕಾರದಲ್ಲಿ ಕೂತ್ಕೊಳ್ಳೋದಲ್ಲ, ಜನರಿಗೋಸ್ಕರ ಕೆಲಸ ಮಾಡಲಿಕ್ಕೆ ಅಧಿಕಾರಿ ಕೊಟ್ಟಿದ್ದು ನಿಮಗೆ. ಜನರಿಗೆ ಅಧಿಕಾರಿ ನಿಮಗೆ ಕೊಡ್ಬೋದು, ಅದು ವಾಪಸ್ ತೆಗೆಯಬಹುದು. ನನ್ನ ಹೆಸರು ಅಯಾಜ್ ಅಂತ ಹೇಳಿ. ನಾನೊಬ್ಬ ಅಡ್ವೊಕೇಟ್. ನಾವಿಲ್ಲಿ ಎಲ್ಲರೂ ಇಲ್ಲಿ ಸ್ಟೂಡೆಂಟ್ಸ್ ಸೇರಿರುವಂಥದ್ದಲ್ಲ, ಇಲ್ಲಿ ಸೇರಿರುವಂಥದ್ದು ಒಂದು ಪ್ರೆಷರ್ ಆಗಿರ್ತದೆ. ಏನು ಸ್ಟೂಡೆಂಟ್ಸ್ನ ಮೇಲೆ ಒಂದು ಪ್ರೆಷರ್ ಇದೆ, ಸ್ಟೂಡೆಂಟ್ಸಿಗೇನು ಮೋಸ ಆಗ್ತಾ ಇದೆ. ಆದರೂ ಗೌರ್ಮೆಂಟ್ ಇದಕ್ಕೆ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹೆಲ್ತ್ ಮಿನಿಸ್ಟರ್ ಆಗಲಿ, ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಲಿ, ಈ CET ನೀಟ್ ಪೇಪರ್ ಲೀಕ್ ಆಗ್ತದೆ, ಲೀಕಾಗಿ ಎಷ್ಟೋ ಜನರು ತೀರಿಕೊಳ್ತಾರೆ, ಆದರೂ ಅಕೌಂಟೆಬಿಲಿಟಿ ಇಲ್ಲ. ಅದಕ್ಕಾಗಿ ನಾವಿಲ್ಲಿ ಏನು ನಮ್ಮ ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಇದ್ದಾರೆ, ಅವರು ರಿಸೈನ್ ಮಾಡಬೇಕು ಅಂತ ಹೇಳಿ, ಹಾಗೂ ಈ ನೀಟ್ ಪೇಪರ್ ಲೀಕ್ ಆದದಕ್ಕೆ he has to take the accountability ಅಂತ ಹೇಳಿ ನಾವಿಲ್ಲಿ ಎಲ್ಲರೂ ಒಂದು ಸೇರಿರುವಂತಹ ಉದ್ದೇಶ ಆಗಿರ್ತದೆ. ಆ್ಯಂಡ್ ದಿಸ್ ಈಸ್ ಆರ್ ಪೀಸ್ಫುಲ್ ಪ್ರೊಟೆಸ್ಟ್. ಬಹುಶಃ ಅವರು ರಾತ್ರಿ ಸಡನ್ನಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅದು ಯಾಕೆ ರಿಯಾಕ್ಟ್ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಅದಲ್ಲದೆ ನಾವು ನೋಡಿದರೆ ಪ್ರೆಷರಲ್ಲಿ ಹೋಗಿ ಒತ್ತಾಯಪೂರ್ವಕವಾಗಿ ಸೋನಮ್ ವಾಂಗ್ಚುಕ್ ಅವರ ಉಪವಾಸವನ್ನು ಒಂದು ಬಿಡಿಸಿದಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಆದರೆ ಏನಂತ ಹೇಳಿದರೆ, ಇಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರು ಎಲ್ಲಿಯವರೆಗೆ ರಿಸೈನ್ ಮಾಡೋದಿಲ್ಲ ಅಲ್ಲಿಯವರೆಗೆ ನಾವು ಎಲ್ಲರೂ ಸ್ಟೂಡೆಂಟ್ಸ್ ಒಟ್ಟಿಗೆ ಇದ್ದೇವೆ. ಸ್ಟೂಡೆಂಟ್ಸ್ ಆಗಲಿ ಬೇರೆ ಎಲ್ಲರೂ ನಾವು ಅವರ ರೆಸಿಗ್ನೇಷನನ್ನು ಕೋರಿ ಅಕೌಂಟೇಬಲ್ ಆಗಬೇಕು. ಯಾಕೆ ಅಂತ ಹೇಳಿದರೆ, ನಾಳೆ ಈಗ ಬೇರೆ ಏನಾದರೂ ಒಂದು ಇನ್ಸಿಡೆಂಟ್ ಆಗ್ಬೋದು, ಬೇರೆ ಯಾವುದಾದ್ರೂ ಮಿನಿಸ್ಟ್ರಿಯಲ್ಲಿ ಇನ್ಸಿಡೆಂಟ್ ಆಗ್ಬೋದು. ಜನರ ಜೀವ ಹೋಗುವಾಗ ಈ ರೆಸ್ಪಾನ್ಸಿಬಿಲಿಟಿ ಗೌರ್ಮೆಂಟ್ ತಗೊಳ್ಳೋದೇ ಇದ್ದರೆ ನೆಕ್ಸ್ಟ್ ಫ್ಯೂಚರ್ ಏನಾಗ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. 21 ಮಕ್ಕಳು ಸುಸೈಡ್ ಮಾಡಿರುವಂತಹದ್ದು ನೋಡಿ, ಅವರ ಮೆಂಟಲ್ ಸ್ಟೇಟ್ ಹೇಗಿತ್ತು ಅಂತ ಹೇಳುವಂತಹದ್ದು ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಯಾಕೆ ಸುಸೈಡ್ ಮಾಡಿದ್ದಾರೆ ಅಂತ ಹೇಳಿ ನೋಡಿ. ಇಲ್ಲಿ ಜನಗಣಮನ ಮೂವಿಯಲ್ಲಿ ಒಂದು ಡೈಲಾಗ್ ಹೇಳ್ತಾರೆ, ಎಂತ ಹೇಳಿದರೆ, ಒಂದು ನಾಯಿಯನ್ನು ಕೊಂದರೆ ಪ್ರಶ್ನಿಸುವಂಥ ಈ ಊರಲ್ಲಿ ಒಂದು ಮನುಷ್ಯನನ್ನು ಕೊಂದರೆ ಪ್ರಶ್ನಿಸಲಿಕ್ಕೆ ಒಂದು ಜನ ಇಲ್ಲ ಅಲ್ಲ ಅಂತ. ಅದೇ ರೀತಿ ಇಲ್ಲಿ ಒಂದು ನಾಯಿ ಸತ್ರ ಪ್ರಶ್ನಿಸಲಿಕ್ಕೆ ಜನ ಉಂಟು, ಕೇಳ್ತಾರೆ, ನಾವೆಲ್ಲರೂ ಕೇಳ್ತೀವಿ. ಆದರೆ 21 ಮಕ್ಕಳು ಸುಸೈಡ್ ಮಾಡಿದ್ದಾರೆ. ಯಾಕೆ? ಯಾರು ಇದಕ್ಕೆ ಜವಾಬ್ದಾರಿ? ಒಬ್ಬಾದರೂ ಒಂದು ಜವಾಬ್ದಾರಿ. ಮೋದಿಜಿ ಹೇಳ್ತಾರೆ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸೆಟಪ್ ಮಾಡ್ತೇವೆ, ಅವರಿಗೆ ಕನ್ವಿಕ್ಷನ್ ಆಗುವಂತೆ ಮಾಡ್ತೇವೆ. ಆದರೆ ಹೇಗೆ ಸ್ವಾಮಿ ಲೀಕ್ ಹೇಗೆ ಆಯಿತು? ಅದಕ್ಕೆ ಆದರೂ ಒಂದು ರೀಸನ್ ಬೇಕಲ್ಲ, ಹೇಗೆ ಲೀಕ್ ಆಯಿತು? ಈಗ ಒಂದು ಕಷ್ಟ ಬಂದು ದಿನಕ್ಕೆ 20 ಗಂಟೆಗಳ ಕಾಲ, ಖಾಲಿ 4 ಗಂಟೆ ನಿದ್ದೆ ಮಾಡಿ 20 ಗಂಟೆಗಳ ಕಾಲ ಓದ್ತಾರೆ. ಯಾಕೆ? ಒಂದು ಡಾಕ್ಟರ್ ಆಗಬೇಕು ಅಂತ ಹೇಳಿ ಕನಸು ಕಂಡು ಅವರು ಫುಲ್ಲು ಪ್ರಿಪೇರ್ ಮಾಡಿ ಎಕ್ಸಾಮ್ ಹಾಲಿಗೆ ಹೋಗ್ತಾರೆ. ಎಕ್ಸಾಮ್ ಹಾಲಿಗೆ ಹೋಗುವಾಗ ಪೇಪರ್ ಲೀಕ್ ಆಗಿದೆ, ಇಲ್ಲದೆ ಎಕ್ಸಾಮ್ ಬರೀತಾರೆ, ಬರೆದ ನಂತರ ಪೇಪರ್ ಲೀಕ್ ಆಗಿದೆ, ನೀವು ಇನ್ನೊಮ್ಮೆ ಎಕ್ಸಾಮ್ ಕೊಡಬೇಕು ಅಂತ ಹೇಳುವಾಗ ಅವರ ಮೆಂಟಲ್ ಸ್ಟೇಟ್ ಹೇಗೆ ಆಗಬೇಕು?
ಅಂಥ ಒಂದು ಸಿಚುವೇಶನ್ ಇರುವಾಗ ದ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದಿಸ್ ಆ್ಯಂಡ್ ದೇ ಹ್ಯಾವ್ ಟು ಟೇಕ್ ಎನ್ ಆ್ಯಕ್ಷನ್. My name is Sadaf Pandya for justice, of course. 20 NEET students have been, they have suicided, तो उनके लिए यहाँ आए हम लोग. अगेन दिल्ली में जो प्रोटेस्ट हुआ उसमें लाठी चार्ज भी हुआ. बच्चों के ऊपर लाठी चार्ज नहीं करना चाहिए. So that's why I'm here now. And I have a daughter who is a Gen Z. Expected था. There was nothing that I will not expect. I expected था कि प्राइम मिनिस्टर ट्वीट नहीं करेंगे. अभी भी कुछ होने वाला तो नहीं है. I think so. बट हाँ, ये प्रोटेस्ट जो चल रहा है जेंजी की वजह से, तो देयर समथिंग गोइंग टू कम. देयर इज अ रेवोल्यूशन कमिंग नाउ. रेजिग्नेशन देना पड़ेगा ना. सी, यू आर द वन हु हैज़ डन ऑल दिस. अगर 20 चिल्ड्रंस हैव बीन डेड, इट्स बिकॉज ऑफ यू. इट्स योर फेलियर. तो जिसका भी फेलियर होगा, अगर आप 10th स्टैंडर्ड में फेल होते हो तो आप 11th में एडमिशन नहीं लेते हो ना. किसका रूल है? ये गवर्नमेंट बनाया हुआ है. तो कैसे आप एजुकेशन मिनिस्टर को रख सकते हो वहाँ? इट्स वेरी सैड. बच्चों ने सुसाइड किया, नहीं करना चाहिए, बट उनके ऊपर भी उतना प्रेशर था, राइट? तो प्रेशर की वजह से हो ही जाता है. सदफ पांड्या. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಮಕ್ಕಳು ಒಂದು ಸೇರಿ, 5,000 to 10,000 ಮಕ್ಕಳು ಒಂದು ಸೇರಿ ನೀಟ್ ಪರೀಕ್ಷೆ ಲೀಕ್ ಇದರ ಕುರಿತು ದೊಡ್ಡ ಒಂದು ಪ್ರೊಟೆಸ್ಟ್ ನಾವು ಮಾಡಿದ್ವಿ. ವಿತ್ ದ ಪೀಸ್ ನಾವು ಹೇಳುವಂಥದ್ದು. ಇವತ್ತು ಜಂತರ್ ಮಂತರಲ್ಲಿ ನಾವು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಪೋರ್ಟ್ ಆಗಿ ಎದುರಾಗಿ ಮಾತಾಡುವಂಥದ್ದಲ್ಲ. ಆ ಮಕ್ಕಳ ಜೀವನದ ಕುರಿತು, ಮಕ್ಕಳ ಭವಿಷ್ಯದ ಕುರಿತು ನಾವು ಇಲ್ಲಿ ಮಾತಾಡ್ತಾ ಇದ್ವಿ. ನಿಮಗೆಲ್ಲರಿಗೂ ಗೊತ್ತಿರಬಹುದು, ಜಂತರ್ ಮಂತರಲ್ಲಿ ಮಕ್ಕಳನ್ನು ಬ್ಯಾರಿಕೇಡ್ ಹಾಕಿ ಅವರನ್ನು ಒಡೆಯುವ ಮೂಲಕ ಅವರನ್ನು ದೂರ ಮಾಡುವಂತಹ ಕೆಲಸ ಅಲ್ಲಿ ನಡೀತಾ ಇದೆ. ಪ್ರೊಟೆಸ್ಟ್ ಇಲ್ಲದಾಗೆ ಮಾಡುವಂಥ ಕೆಲಸಗಳು ನಡೀತಾ ಇದೆ. ಇದು ನಮ್ಮ ಹಕ್ಕುಗಳಾಗಿರತ್ತೆ. ನಾನೊಂದು ವಿಷಯ ಹೇಳ್ತೇನೆ, ರೈಟ್ ಟು ಎಜುಕೇಷನ್ ಎಂಬುದು ನಿಮಗೆ ಗೊತ್ತಿರಬಹುದು. ಅದು ನಮ್ಮ ಹಕ್ಕುಗಳಾಗಿರುತ್ತೆ. ಇದು ಸಂವಿಧಾನದಲ್ಲಿ ಬಂದಿರೋರಾಗಿರುತ್ತೆ. 20ರಷ್ಟು ಮಕ್ಕಳು, ಇವತ್ತು 20ರಷ್ಟು ಮಕ್ಕಳು ಜೀವ ತೆಗೆದುಕೊಂಡಿದೆ, ಆತ್ಮಹತ್ಯವಾಗಿದೆ. ಇದಕ್ಕೆ ಕಾರಣಕರ್ತರು ಯಾರು? ಇದಕ್ಕೆ ಕಾರಣಕರ್ತರು ಯಾರು ಅಂತ ನಾನು ಈ ಮೂಲಕ ಕೇಳ್ತಾ ಇದ್ದೀನಿ. ಈಗ ಆ 20 ಮನನೊಂದ ಅಂತ ನಾವು ಪ್ರತಿಯೊಬ್ಬರೂ ಕೂಡ ಮನೆಗೆ ಹೋಗುವಾಗ ನಮ್ಮ ತಂದೆ ತಾಯಿ ಕಾಯ್ತಾ ಇರ್ತಾರೆ ನಮ್ಮ ಮಕ್ಕಳಿಗೆ ಬೇಕಾಗಿ. ಇವತ್ತು 20 ಮಕ್ಕಳು ಸೂಸೈಡ್ ಮಾಡಿಕೊಂಡಿದೆ. ಇದರ ಕುರಿತು ನಾವು ಪ್ರಶ್ನಿಸಬೇಕಾಗಿದೆ. ಎಲ್ಲಿ ತಪ್ಪು ಕಾಣುತ್ತೋ ಮುಂದಕ್ಕೂ ಕೂಡ ಹಾಗೆಯೇ ಜೆನ್ಸಿ ಏನು ಬರುವಂಥ ಮಕ್ಕಳು, ಮುಂದಕ್ಕೆ ಬರುವಂಥ ಫ್ಯೂಚರ್ ಇಲ್ಲಿರೋ ಮಕ್ಕಳು 100% ಎಲ್ಲಿ ತಪ್ಪು ಕಾಣುತ್ತೋ ಅದನ್ನು ಎದುರಿಸುತ್ತೆ ಅಂತ ಹೇಳುವ ಮೂಲಕ ತಮ್ಮೆಲ್ಲರ ಕಲಕೆಯ ವಿನಂತಿ ಮಾಡುತ್ತಾ ಇದ್ದೀನಿ. I am Siona. I wrote NEET examination this year, and I really stand for this protest because no one can understand the pain we have gone through. Saying we have given re-NEET is very easy. The struggle we have to go, we all just have to arrange papers. Studying again is not easy because we have to go through that mental trauma. Imagine those students who actually passed and cracked NEET in the first attempt. That happiness that you have finally gained what you wanted and then you just don't get it. It's not fair. Your re-NEET has done nothing but given more torture to us. Why did the paper leak in the first place? There's a responsibility, especially even after NTA said that, we are NTA, it's not going to leak, we have protected the paper. Is this how you protect the paper? Is this how you protect the future of 26 lakh people in our nation? You need to resign, Dharmendra Prasad ji, because we cannot. You're already, if you're not going to answer us, we need an answer. We demand answer. Y'all are just giving all these lathi charges, and especially, it's not helping. You're just proving the point that we need justice in this nation and that y'all are not standing up for your students. आज जो कुछ हम इधर मैंगलोर टाउन हॉल में जो कुछ भी ये जेंजी का प्रोटेस्ट कर रहे हैं, आप सभी को मैं एक बात बताना चाहता हूँ. जिस सत्ता में आज प्राइम मिनिस्टर, उनकी सत्ता आज जो बैठी है ना, यूथ की वजह से होगी. लेकिन एक बात मैं आपको बताना चाहता हूँ, पूरा विश्व जानता है कि यूथ की ज़्यादातर भारत में है. इसी तरह मैं एक बात कहना चाहता हूँ, कल आप सत्ता में आ चुके थे, लेकिन आगे चलकर यही यूथ आपको सत्ता से नीचे उतारेगी. यस और नो? The one thing we are asking, it was the resignation of Dharmendra Pradhan. The second thing we are asking for the money compensation for the 21 kids who lost their lives just because of the leakage of NEET paper. How can you leak it? Actually, this is the generation, and you all think that Gen Zs can't protest. We can actually protest, and this is the way of protesting. We will get our right back. We will ask for justice, and you are supposed to give the justice. The OMR sheet got it it became replaced with someone else. One day before, one girl saw her result and it was around 600 somethings out of 7. And the next day morning when she opened the site again to see what her marks was, it was just 100. What is this? Are they really giving all those rank lists to the people they are in need? What about the innocent students who literally worked
hard shows for so many years. What about that? We need clarity for this also. ಇವತ್ತು ಬಹುಶಃ ವಿಶೇಷವಾಗಿ ಈ ದೇಶದಲ್ಲಿ ವಿದ್ಯಾರ್ಥಿಗಳ ಒಂದು ಹೋರಾಟ ಯಾವ ರೀತಿ ಈ ಕೇಂದ್ರ ಸರ್ಕಾರದ ವಿದ್ಯಾ ನೀತಿ ಇರ್ಬೋದು ಅಥವಾ ಪ್ರಶ್ನೆ ಪತ್ರಿಕೆ ಸೋರಿಕೆಗಳಿರ್ಬೋದು, ಇದರಲ್ಲಿ ಸುಮಾರು ಈ BJP ನೇತೃತ್ವದ ಸರ್ಕಾರ ಬಂದ ನಂತರ 152 ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಈ ಕೇಂದ್ರ ಸರ್ಕಾರಕ್ಕೆ ಈ ರಾಷ್ಟ್ರೀಯ ಪರೀಕ್ಷಾ ಮಂಡಳಿ ಇದೆ, ಸಮಿತಿ ಇದೆ. ಈ ಸಮಿತಿಯ ಇದರ ಹಗರಣಗಳು ಇದು ಯಾವ ರೀತಿಯ ದೋಷಪೂರಿತವಾಗಿ ವರ್ತಿಸ್ತಿದೆ ಅನ್ನೋದರ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳದಿದ್ದರಿಂದ ಇದು ಪ್ರತಿ ವರ್ಷ ಇವತ್ತು ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗುತ್ತಿರುವಂಥದ್ದು. ಈ ವಿಶೇಷವಾಗಿ ಈ ಬಾರಿಯ ನೀಟ್ ಎಕ್ಸಾಮ್ನಲ್ಲಿ ಕೂಡ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಪರೀಕ್ಷೆಗಳು ರದ್ದುಗೊಂಡು ಮತ್ತೆ ಪುನಃ ಪರೀಕ್ಷೆಗಳಾಗುತ್ತೆ. ಇದರ ನಡುವಲ್ಲಿ ಈ ಒಂದು ಪರೀಕ್ಷೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಿರ್ಬೋದು, ಓದಬೇಕಾದ್ರೆ ಮಕ್ಕಳು ಸಾಧಾರಣ 1 ವರ್ಷದಲ್ಲಿ ತಮ್ಮ ಕಠಿಣ ಪರಿಶ್ರಮ, ಅದರ ಒಟ್ಟಿಗೆ ಅವರ ಹೆತ್ತವರ ತ್ಯಾಗ ಕೂಡ ಇರುತ್ತೆ. ಇದನ್ನೆಲ್ಲ ನೋಡಿ ಕೆಲವು ಮಕ್ಕಳು ಅವರು ಸುಸೈಡ್ ಮಾಡಿಕೊಂಡಿರುವಂಥದ್ದು ಇವತ್ತು ದುರ್ದೈವ. ಸುಮಾರು 22 ಮಂದಿ ವಿದ್ಯಾರ್ಥಿಗಳು ಇವತ್ತು ಪ್ರಾಣ ತೆತ್ತಿರುವಂಥದ್ದು. ಇದರ ವಿರುದ್ಧ ಇವತ್ತು ಮೊನ್ನೆ ಜಂತರ್ ಮಂತರ್ನಲ್ಲಿ ಒಂದು ಪ್ರತಿಭಟನೆ ನಡೆಯುತ್ತಿರಬೇಕಾದ್ರೆ ಶಾಂತಚಿತ್ತರಾಗಿ ಪ್ರತಿಭಟನೆ ನಡೆಸುತ್ತಿದ್ದವರ ಮೇಲೆ ಈ ಕೇಂದ್ರ ಸರ್ಕಾರ ಅವರ ಮೇಲೆ ಎಸಗಿರುವಂಥ ದೌರ್ಜನ್ಯ, ಯಾವುದೇ ಒಂದು ಶಾಂತಿಯುತ ಪ್ರತಿಭಟನೆ ಅದು ಅಶಾಂತಿಯ ಕಡೆ ತಿರುಗಿಸಬೇಕಾದ್ರೆ ಅದನ್ನು ಕಾನೂನಿನ ಅಡಿಯಲ್ಲಿ ಅದನ್ನು ಹಿಮ್ಮೆಟ್ಟಿಸುವಂಥ ಕೆಲಸ ಮಾಡಲೇಬೇಕು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.